ಸಮನ್ಸ್ ರದ್ದು ಕೋರಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ. ಅದೇ ರೀತಿಯಾಗಿ ಭೈರತಿ ಸುರೇಶ್ ಅವರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ನಡೀತಾ ಇದೆ. ಈಗ ಇಡಿ ಪರವಾಗಿ ಅರವಿಂದ್ ಕಾಮತ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಅವರು ವರದಿಯನ್ನ ಸಲ್ಲಿಸಿದ್ದಾರೆ. ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ, ತನಿಖೆಯ ಪ್ರಗತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ವರದಿಯನ್ನ ಇದೀಗ ನ್ಯಾಯಾಧೀಶರಿಗೆ ನೀಡಿದ್ದಾರೆ. ಒಂದ್ ಕಡೆ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ ಇವರು ಹೇಳ್ತಾ ಇದ್ರೆ ಇಡಿ ಅಲ್ಲಿ ಬರೋದೇ ಇಲ್ಲ ಅಂತ ಹೇಳಿ ಈಗ ಪಾರ್ವತಿ ಆಗಿರ್ಬೋದು ಹಾಗೆ ಭೈರತಿ ಸುರೇಶ್ ಅವರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರೆ, ಇಲ್ಲಿ ನಾವು ಇಲ್ಲಿವರೆಗೂ ಯಾಕೆ ಈ ಒಂದು ತನಿಖೆಯನ್ನ ಮಾಡಿದ್ವಿ, ಯಾಕೆ ಇಲ್ಲಿ ಇಡಿ ಎಂಟ್ರಿ ಆಗ್ಬೇಕಾಯ್ತು, ಇಲ್ಲಿ ಏನೆಲ್ಲ ಅಕ್ರಮ ಆಗಿದೆ, ಭ್ರಷ್ಟಾಚಾರ ನಡೆದಿದೆ, ಎಷ್ಟು ಕೋಟಿ ರೂಪಾಯಿಯ ಒಂದು ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ. 1990ರಿಂದ 5,000 ಕೋಟಿಗೂ ದೊಡ್ಡ ಹಗರಣ ಆಗಿದೆ. ಮೂಢ ನಿಯಮಗಳನ್ನ ಉಲ್ಲಂಘಿಸಿ ಸೈಟು ಹಂಚಿಕೆಯನ್ನ ಇಲ್ಲಿ ಮಾಡಲಾಗಿದೆ. ಆ ಕಾರಣಕ್ಕೇನೆ ಇಲ್ಲಿ ಇಡಿ ಎಂಟ್ರಿ ಆಗ್ಬೇಕಾಗಿತ್ತು. ಎಂಟ್ರಿ ಆಗಿದೆ. ಅಪರಾಧ ಇರೋದಕ್ಕೇನೆ ಇಡಿ ಇಲ್ಲಿ ಪ್ರಕರಣವನ್ನ ದಾಖಲಿಸಿದೆ. ಆತುರದಲ್ಲಿ ಅಲ್ಲ, ಇಡಿ ತನ್ನ ಬದ್ಧತೆಯನ್ನ ಇಲ್ಲಿ ತೋರಿಸಿದೆ ಅಂತ ಹೇಳಿ ಕಾಮತ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂತು, ಈ ತನಿಖೆಯ ವೇಳೆ ಹಲವು ವಿಚಾರಗಳು ಪತ್ತೆಯಾಗಿವೆ, ನ್ಯಾಯಾಲಯ ಅದನ್ನ ಪರಿಶೀಲಿಸಬಹುದು ಅಂತ ಹೇಳಿ ಇಡಿ ಪರ ಎಎಸ್ಜಿ ಆಗಿರುವಂತಹ ಅರವಿಂದ್ ಕಾಮತ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಅಪರಾಧ ಇರೋದಕ್ಕೇನೆ ಇಡಿ ಇಲ್ಲಿ ಪ್ರಕರಣವನ್ನ ದಾಖಲಿಸಿರೋದು. ಯಾವುದೇ ಆತುರದಲ್ಲಿ ಇಡಿ ಇಲ್ಲಿ ಈ ತರದ ಒಂದು ಪ್ರಕರಣವನ್ನ ದಾಖಲಿಸಿಲ್ಲ. ತನ್ನ ಬದ್ಧತೆ ಏನು, ಇಲ್ಲಿ ಯಾವಾಗ ಅಪರಾಧ ಆಗಿದೆ ಅಲ್ಲಿ ತನಿಖೆಯನ್ನ ಮಾಡುತ್ತೆ, ಎಂಟ್ರಿ ಆಗುತ್ತೆ ಇಡಿ. ಸೊ ತನ್ನ ಬದ್ಧತೆಯನ್ನ ತೋರಿಸಿದೆ ಅಂತ ಹೇಳಿ ಈಗ ಕಾಮತ್ ಅವರು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಸೊ ಒಂದ್ ಕಡೆ ಇಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಲೋಕಾಯುಕ್ತ ವರದಿಯಲ್ಲಿ ನಾವು ಗಮನಿಸೋದಾದ್ರೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ ಮೈಸೂರು ಲೋಕಾಯುಕ್ತ ಪೊಲೀಸರು. ಆ ವರದಿಯನ್ನ ಕೂಡ ಇವತ್ತು ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಕ್ಲೀನ್ ಇಮೇಜ್ಗೆ ಇದು ಮತ್ತಷ್ಟು ಬಲವನ್ನ ತಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕ್ಲೀನ್ ಹ್ಯಾಂಡ್ ಅನ್ನುವಂತಹ ಮಾತಿಗೆ ಇದು ಕಪ್ಪು ಚುಕ್ಕಿ ಆಯ್ತು ಈ ಒಂದು ಪ್ರಕರಣ ಅಂತ ಹೇಳ್ತಾ ಇದ್ರಲ್ಲ, ಈಗ ಮತ್ತೆ ಸಿದ್ದರಾಮಯ್ಯ ಆಗಿದ್ದಾರೆ. ಸೊ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಇದೊಂದು ಮತ್ತಷ್ಟು ಸಹಕಾರಿ ಆಗಿದೆ ಅವರಿಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿವರೆಗೂ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಾತುಗಳಿತ್ತು. ಅದು ಅವರ ಪಕ್ಷದಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದರೆ ಸಿಎಂ ಆಪ್ತರ ಧ್ವನಿ ಇದೀಗ ಮತ್ತಷ್ಟು ಗಟ್ಟಿ ಆಗೋದಕ್ಕೆ ಈ ವರದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಅವರು ಯಾವುದೇ ರೀತಿಯಾದಂತಹ ಅಪರಾಧ ಅಲ್ಲಿ ಮಾಡಿಲ್ಲ, ಅವರ ಪಾತ್ರ ಇಲ್ಲ ಅನ್ನೋದನ್ನ ಈ ವರದಿಯಲ್ಲಿ ಹೇಳಿದ ಮೇಲೆ ಪೂರ್ಣಾವಧಿ ಸಿಎಂ ಕೂಗಿಗೆ ಇದೀಗ ಮತ್ತಷ್ಟು ಬಲ ಬರುತ್ತೆ. ಇದು ಈಗ ಇಲ್ಲಿವರೆಗೂ ಈ ವಿಚಾರದಲ್ಲಿ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ವಿಚಾರಗಳು, ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರಗಳು, ಜೊತೆಗೆ ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಬಣ ರಾಜಕೀಯ, ಇವೆಲ್ಲವೂ ಕೂಡ ಈ ಒಂದು ವಿಚಾರ ಆದ್ಮೇಲೆ ಬಹಳ ಜೋರಾಗಾಯಿತು. ಇದೀಗ ಮುಂದಿನ ಅವಧಿಯ ನಾಯಕತ್ವ ಒತ್ತಡಕ್ಕೂ ಕೂಡ ಇದು ಬಲ ಸಿಗ್ತಾ ಇದೆ. ಆಲ್ರೆಡಿ ಈಗ ಹೇಳಿದ್ದಾರೆ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತರು ಎಲ್ಲರೂ ಕೂಡ ಮುಂದಿನ ಚುನಾವಣೆಯನ್ನು ಕೂಡ ನಾವು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮಾಡಬೇಕು ಅಂತ ಹೇಳಿ. ಸೊ ಮುಂದಿನ ಅವಧಿಯ ನಾಯಕತ್ವಕ್ಕೂ ಕೂಡ ಇದು ಬಲವನ್ನು ನೀಡಿದಂಗೆ ಆಯ್ತು. ಪಕ್ಷದಲ್ಲಿನ ವಿರೋಧಿಗಳಿದಾರಲ್ಲ, ಜೊತೆಗೆ ಈಗ ವಿಪಕ್ಷದವರು ಈ ವಿಚಾರವನ್ನೇ ಇಟ್ಕೊಂಡೇ ಪಾದಯಾತ್ರೆ ಆಗಿರ್ಬೋದು, ರಾಜೀನಾಮೆ ಕೊಡಬೇಕು ಅಂತ ಹೇಳೋದು, ಇದೇ ವಿಚಾರವನ್ನು ಇಟ್ಕೊಂಡು ಡೈಲಿ ಆರೋಪವನ್ನ ಮಾಡೋದು, ಇಂತಹ ವಿಚಾರಗಳಿಗೆ ಪಕ್ಷದಲ್ಲಿನ ವಿರೋಧಿಗಳಿಗೆ, ವಿಪಕ್ಷಗಳಿಗೆ ಇವತ್ತಿನ ಈ ಒಂದು ಲೋಕಾಯುಕ್ತ ವರದಿ ಬಿ ರಿಪೋರ್ಟ್ ಹಿನ್ನಡೆಯನ್ನ ಕೊಟ್ಟಿದೆ. ಈಗ ಹೈಕಮಾಂಡ್ ಮುಂದೆ ಮತ್ತಷ್ಟು ಪ್ರಬಲರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾನು ಯಾವತ್ತಿದ್ರು ಕೂಡ ಕ್ಲೀನ್ ಹ್ಯಾಂಡ್ ಅನ್ನೋದನ್ನೇ ಈಗ ತೋರಿಸ್ತಾ ಹಾಗ ಆಯ್ತು. ಅವ್ರು ಹೇಳ್ತಾ ಇದ್ರು ತಪ್ಪೇ ಮಾಡಿಲ್ಲ ರೀ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಎಷ್ಟೇ ಆರೋಪ ಬಂದ್ರು ಕೂಡ, ಅವರ ಮೇಲೆ ಎಷ್ಟೇ ಒತ್ತಡ ಬಂದ್ರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. ಸೊ ದ್ವೇಷದ ರಾಜಕೀಯದ ಆರೋಪಕ್ಕೆ ಈಗ ಈ ರಿಪೋರ್ಟ್ ಪುಷ್ಟಿಯನ್ನ ಕೊಟ್ಟಂಗಾಯ್ತು. ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲೆ ಅನುಕಂಪವೂ ಕೂಡ ಬಂದಂಗಾಯ್ತು. ಈಗ ಅನುಕಂಪ ಆಯ್ತು. ಈಗ ಪಾಪ ಏನು ಮಾಡಿಲ್ಲ ಅವರು, ಆದ್ರೆ ಅವ್ರ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಿದ್ರು, ತನಿಖೆಯನ್ನ ಮಾಡಿದ್ರು, ವಿಚಾರಣೆ ಕರೆದ್ರು, ಕ್ಲೀನ್ ಹ್ಯಾಂಡ್ ಆಗಿಂತಹ ಸಿದ್ದರಾಮಯ್ಯ ಮೇಲೆ ಇಂತಹ ಎಲ್ಲ ಆರೋಪ ಮಾಡಿದ್ರು ಅನ್ನುವಂತಹ ಅನುಕಂಪ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ವಿರುದ್ಧ ಅಸ್ತ್ರ ಸಿಕ್ಕಂತಾಯ್ತು. ಈಗ ಸಿದ್ದರಾಮಯ್ಯ ಅವರು ಯಾವಾಗ ನೋಡಿದ್ರು ನಿಮ್ಗೆ ಗೊತ್ತಿದೆ, ಅವ್ರು ನೇರವಾಗಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡೋದು. ಬೇರೆ ಯಾವ ನಾಯಕರುಗಳ ಬಗ್ಗೆ ಕೂಡ ಅಷ್ಟು ಜಾಸ್ತಿ ಅವರು ಆರೋಪ ಮಾಡಲ್ಲ. ಏನೇ ಇದ್ರು ಕೂಡ ಡೈರೆಕ್ಟ್ ಸಿದ್ದರಾಮಯ್ಯ ವರ್ಸಸ್ ನರೇಂದ್ರ ಮೋದಿ ಅನ್ನುವ ರೀತಿಯಲ್ಲಿ. ಸೊ ಇದೀಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ವಿರುದ್ಧ ಇವರಿಗೆ ಅಸ್ತ್ರ ಸಿಕ್ಕಂತಾಯ್ತು. ನೀವು ಆರೋಪ ಮಾಡಿದ್ರಿ, ಆದ್ರೆ ಇಲ್ಲಿ ಏನೂ ಇಲ್ಲ, ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ ಅಂತ ಹೇಳಿ ಹೋರಾಟ ಮಾಡಿದ್ರು.
ಯಾರು BY ವಿಜಯೇಂದ್ರ ಅವರು ಪಾದಯಾತ್ರೆಯನ್ನ ಪಾದಯಾತ್ರೆ ಕೈಗೊಂಡು ರಾಜೀನಾಮೆಗೆ ಒತ್ತಡ ಹಾಕಿದ್ರು. ಏನೇ ರಾಜೀನಾಮೆಗೆ ಒತ್ತಡ ಮಾಡಿದ್ರು ಕೂಡ ಅಲ್ಲಿ ರಾಜೀನಾಮೆಯನ್ನ ಕೊಡ್ಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಈ ಹೋರಾಟ ಆಯ್ತಲ್ಲ, ಇದನ್ನ ಹಿನ್ನಡೆಯನ್ನ ಅನುಭವಿಸಿದ್ರು ಇದ್ದಂಗಾಯ್ತು ಈಗ BY ವಿಜಯೇಂದ್ರ ಅವರು. ಬಟ್ ಸಿಎಂ ಕ್ಲೀನ್ ಇಮೇಜ್ಗೆ ಇದು ಮತ್ತಷ್ಟು ಬಲವನ್ನ ಕೊಟ್ಟಂಗಾಯ್ತು. ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದಲ್ಲಿ ಅವರಿಗೆ ಈಗ ಲೋಕಾಯುಕ್ತ ವರದಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರ ಮೂಲಕ ಅವರು ಮತ್ತಷ್ಟು ಸ್ಟ್ರಾಂಗ್ ಆದಂಗಾಯ್ತು. ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ, ಈಗ ಅವರ ಪಕ್ಷದಲ್ಲಿ ಅವರಿಗೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ದ್ವೇಷಗಳಿದ್ರು, ಒಂದಷ್ಟು ವಿರೋಧಿಗಳಿದ್ರು. ಈ ವಿಚಾರ ಆದ್ಮೇಲೆ ಅವರು ನಡೆದುಕೊಂಡ ರೀತಿಯ ಬಗ್ಗೆ ಮಾತುಗಳು ಆಗ್ತಾ ಇತ್ತು, ಸಾಕಷ್ಟು ವಿಶ್ಲೇಷಣೆಗಳಾಯ್ತು. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ, ಅದರಲ್ಲೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕಿಲ್ಲದ ಸಿದ್ದರಾಮಯ್ಯ ಅವರು ಕೊನೆ ಹಂತದಲ್ಲಿ ಹೀಗಾಯ್ತಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಈ ರೀತಿಯಾಗಿ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಇಂತಹ ಒಂದು ಕಳಂಕವನ್ನ ತಗೊಂಡು ರಾಜಕಾರಣದಿಂದ ಹೋಗಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅನ್ನುವಂತಹ ಮಾತುಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೆದಂತಹ ಸಂದರ್ಭದಲ್ಲಿ ನೋ ವೇ, ನಾನು ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನಾನು ಕ್ಲೀನ್ ಹ್ಯಾಂಡ್, ಕ್ಲೀನ್ ಇಮೇಜ್ ನನಗೆ ಯಾವತ್ತಿಗೂ ಇದೆ ಅನ್ನೋದನ್ನ ಮತ್ತೆ ಈ ಒಂದು ರಿಪೋರ್ಟ್ ಹೇಳಿದ ಹಾಗಾಯ್ತು. ಈ ಮೂಲಕ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆದಂಗಾಯ್ತು. ಅವರ ಆಪ್ತರಿಗೆ ಮಾತಾಡೋದಕ್ಕೆ ಮತ್ತೊಂದಷ್ಟು ಅವಕಾಶಗಳು ಸಿಕ್ಕಂಗಾಯ್ತು. ಅಷ್ಟು ಮಾತ್ರ ಅಲ್ಲ, ಈಗ ದೊಡ್ಡ ಮಟ್ಟದ ಬಣ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಆ ಒಂದು ಬಣ ರಾಜಕೀಯಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ಇಡುವ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದ್ ಕಡೆ ಲೋಕಾಯುಕ್ತ ವರದಿಯಲ್ಲಿ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಇಡಿ ತನಿಖೆಯ ವಿಚಾರವನ್ನು ನಾವು ಆಗ್ಲೇ ಹೇಳ್ತಾ ಇದ್ವಿ. ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಸಮನ್ಸ್ ಅನ್ನ ರದ್ದು ಕೋರಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದಾರಲ್ಲ ಸಿಎಂ ಪತ್ನಿ ಪಾರ್ವತಿ ಅವರು, ಅದೇ ರೀತಿಯಾಗಿ ಭೈರತಿ ಸುರೇಶ್ ಅವರು. ಸೊ ಅದರ ಒಂದು ವಾದ ಪ್ರತಿವಾದಗಳು ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿ ನಡೀತಾ ಇದೆ. ಧಾರವಾಡದ ಪೀಠದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಒಂದ್ ಕಡೆ ಸಿಎಂ ಪತ್ನಿ ಆಗಿರುವಂತಹ ಪಾರ್ವತಿ ಅವರ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡಿದ್ರು. ಅದಾದ ನಂತರ ಭೈರತಿ ಸುರೇಶ್ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರು ವಾದ ಮಾಡಿದ್ರು. ಆಗ ಆಕ್ಷೇಪಣೆಯನ್ನು ಒಂದಷ್ಟು ಸಲ್ಲಿಸಿದ್ದಾರೆ ಇಡಿ ಪರ SG ಆಗಿರುವಂತಹ ಅರವಿಂದ್ ಕಾಮತ್ ಅವರು. ಜೊತೆಗೆ ಅವರು ಪ್ರಗತಿಯ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ತನಿಖೆ ಎಲ್ಲಿವರೆಗೂ ಬಂದು ನಿಂತಿದೆ, ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಇಲ್ಲಿ ಅಪರಾಧ ಕಂಡು ಬಂದಿದ್ದು ಎಲ್ಲಿ, ಇಡಿ ಯಾಕಲ್ಲಿ ಎಂಟ್ರಿ ಆಗ್ಬೇಕಾಯ್ತು, ಇಡಿಯ ಕಾರ್ಯಕ್ಷಮತೆ ಏನು, ಬದ್ಧತೆ ಏನು, ಅಲ್ಲಿ ಏನೇನು ಅಪರಾಧಗಳಾಗಿದೆ, ಎಷ್ಟು ಕೋಟಿ ಹಗರಣ ಆಗಿದೆ, ಇವೆಲ್ಲದರ ಕುರಿತಾಗಿ ಕೂಡ ಹಾಗಾಗಿನೇ ಇಡಿ ಇಲ್ಲಿ ತನಿಖೆಯನ್ನ ಮಾಡಬೇಕು, ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಈಗಾಗಲೇ ಇಲ್ಲಿವರೆಗೂ ತನಿಖೆ ಬಂದಿದೆ, ಮಧ್ಯಭಾಗದಲ್ಲಿದೆ, ಇನ್ನೂ ಕೂಡ ತನಿಖೆ ಸಾಗಬೇಕಾಗಿದೆ. ತನಿಖೆ ಮಾಡೋದಕ್ಕೆ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ವಿಚಾರಗಳಿದೆ. ತನಿಖೆ ಮಾಡಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಕೂಡ ಈ ಒಂದು ಪ್ರಕರಣದಲ್ಲಿ ಇರೋದ್ರಿಂದ ನೀವು ಈ ವಿಚಾರದಲ್ಲಿ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಇಡಿ ಪರವಾಗಿ ಈಗ ಕಾಮತ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ.